ಸೊ ಯುವ ಸಮುದಾಯ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯನ್ನು ತಮಿಳುನಾಡಿನಲ್ಲಿ ಬಯಸಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ಅದರಲ್ಲಿ ಈ ಜೆನ್ಸಿಗಳು ಅಂತ ಕರೀತಾರಲ್ಲ, ಅವರು ಯೋಚನೆ ಮಾಡುವಂಥ ರೀತಿಗಳು ಈ ಹಳೆ ರಾಜಕಾರಣಿಗಳಿಗೆ ಅದು ಹಿಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ವಿಫಲರಾಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅದು BJP ವಿಚಾರದಲ್ಲಿ ಡಿಫ್ರೆಂಟ್ ಆಗಿದೆ. ಜೆನ್ಸಿಗಳನ್ನು ಹಿಡಿದಿಟ್ಕೊಳ್ಳೋದ್ರಲ್ಲಿ ಮೋದಿ ಯಶಸ್ವಿ ಆಗ್ತಾರೆ, ಬಟ್ ಇನ್ನುಳಿದಂಥ ಪಕ್ಷಗಳು ಯಶಸ್ವಿ ಆಗೋದಿಲ್ಲ. ಅವರು ಇಮ್ಮಿಡಿಯೇಟಾಗಿ ಕ್ವಿಕ್ಕಾಗಿ ಚೇಂಜ್ ಆಗಿ ಹೋಗ್ಬಿಡ್ತಾರೆ. ಹೇಗೆ ಯಾವ ರೀತಿಯಾಗಿ ಯುವ ಸಮುದಾಯವನ್ನು ಸೆಳಿಬೇಕು ಅನ್ನುವಂಥದ್ದೇ ಕೆಲವು ಪಕ್ಷಗಳಿಗೆ ಕಷ್ಟ ಆಗುತ್ತೆ. ಸಾಂತಾ ಕ್ಲಾಸ್ಗೆ ವಯಸ್ಸಾದಂಗೆ ಕಾಣಲ್ವಾ ಸರ್? ಸಾಂತಾ ಕ್ಲಾಸಿಗೆ ಹೌದು, ವಯಸ್ಸಾದಂತಾನೆ ಗಾಢ ಹೊಡ್ಕೊಂಡು ಹೆಂಗೋ ಟೊಪಿ ಹಾಕೊಂಡು ವಯಸ್ಸಾಗಿ ತಾತಪ್ಪನ ಥರ ತಾನೇ ಬರೋದು. ಹೌದು, ಸಾಂತಾ ಕ್ಲಾಸಿಗೆ ಇಷ್ಟಪಡೋದು ಯಾರು? ಸಾಂತಾ ಕ್ಲಾಸನ್ನೇ. ಸಾಂತಾ ಕ್ಲಾಸನ್ನು ಇಷ್ಟಪಡೋದು ಯಾರು? ಸಣ್ಣ ಮಕ್ಕಳೇ. ಸೇಮ್ ಹಂಗೇನ ಸರ್ ಕತೆ ಇದು? ಸೇಮ್ ಅದು. ಓಕೆ, ಇರಬೇಕಾದ್ರಲ್ಲಿ ಕತೆ. ಸೊ ಮೋದಿ ಅವ್ರನ್ನ ಇಷ್ಟಪಡುವಂಥ ಯುವ ಸಮುದಾಯ ದೊಡ್ಡ ಮಟ್ಟದಲ್ಲಿದ್ದರೆ, ಅದೇ ಸ್ಥಳೀಯವಾಗಿರುವಂಥ ಪ್ರಾದೇಶಿಕ ಪಕ್ಷಗಳು ಅವನ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ವಿಫಲವಾಗಿವೆ. ಸೊ ಹಾಗಾಗಿಯೇ ನಿಮಗೆ ಕೆಲ ನಗರ ಪ್ರದೇಶಗಳಲ್ಲೂ ಕೂಡ ವಿಜಯ್ ಗೆಲುವನ್ನು ಸಾಧಿಸಿದ್ದಾರೆ. ವಿಜಯ್ ಆ ಯುವ ಸಮುದಾಯಗಳನ್ನು ಹಿಡಿದಿಟ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಹೆಣ್ಮಕ್ಳು ವೋಟರ್ಸ್ಗಳು, ಈ 40-45 ಮೇಲ್ಗಡೆಗಿರುವಂತಹ ವೋಟರ್ಸ್ಗಳಿದಾರಲ್ಲ, ಆಮ್ ಆದ್ಮಿ ಪಕ್ಷ ಡೆಲ್ಲಿನಲ್ಲಿ ಗೆದ್ದಾಗ ನನ್ನ ಫ್ರೆಂಡ್ಸ್ ಅಲ್ಲಿಂದ ಆಫೀಸರ್ಸ್ ಅಥವಾ ಯಾರೋ ಅವ್ರ ಮಕ್ಕಳುಗಳದ್ದು ವಿಚಾರದಲ್ಲ ಹೇಳ್ತಿದ್ರು. ಆಫೀಸರ್ಸ್ ಅವ್ರ ಮಕ್ಕಳ ವಿಚಾರದಲ್ಲಿ ಮನೆಯಲ್ಲಿ ಅವ್ನು ಈಸ್ ಪ್ರೆಷರೈಸಿಂಗ್ ಮೀ ಅಂತ ಒಬ್ಬರು ಒಂದಿನ. ಏನು ಪ್ರೆಷರು? ಮೈ ಸನ್ ಈಸ್ 21 ನೌ. ಓಕೆ ಆಯಿತು. ಈಸ್ ಪ್ರೆಷರೈಸಿಂಗ್ ಮೀ. ಅವರು IAS ಆಫೀಸರ್ ಅವರು. ಓಕೆ, ಏನು ನೀನು ಆಪ್ ಓಟ್ ಹಾಕ್ಬೇಕು ನೀನು ಅಂತ ತಾಯಿನ. ಓಕೆ, ಹಠ ಮಗ. ಮುಂಚೆ ಅಪ್ಪ ಅಮ್ಮ ಮಕ್ಕಳಿಗೆ ಆಗ್ತಾ ಇದ್ರೆ ಈಗ ಮಗ ಅಂದರೆ ಆ ಸೈಕಾಲಜಿಗೆ ನಾನು ಹೇಳ್ತಾ ಇರೋದು. ಸೊ ಕೆಲವು ಸರಿ ಯಂಗ್ಸ್ಟರ್ಸು ಸ್ಟ್ರಾಂಗಾಗಿ ಒಂದು ಕಡೆ ನಿಂತಾಗ ದೇ ವಿಲ್ ಸ್ಟಾರ್ಟ್ ಇನ್ಫ್ಲೂಯೆನ್ಸಿಂಗ್. ಸುಮ್ಮನಿರಲ್ಲ ಅವರು ಊಟಕ್ಕಂತ. ಬಟ್ ಅಷ್ಟು ಸುಲಭ ಅಲ್ಲವಲ್ಲ ಸರ್ ಈಗಿರುವಂಥ ಜೆನ್ಸಿ ಮಕ್ಕಳನ್ನ ವಿಶ್ವಾಸಕ್ಕೆ ತಗೊಳ್ಳೋದು? ಇಲ್ಲ, ಈಗಿರೋ ತಂದೆ ತಾಯಿಗಳು ಮಕ್ಕಳು ಹೇಳಿದ್ದನ್ನು ಕೇಳಿಬಿಡ್ತಾರೆ. ಹಳೆ ಕಾಲ ಥರ ಬ್ಯಾಮ್ಸ್ಕೊಂಡು ಕೂತ್ಕೊಳ್ಳ, ನಿನ್ನ ವಯಸ್ಸಿಗೆ ತಕ್ಕ ನೀನು ನೋಡೋಕೆ ನಿಂದನ, ನನ್ನ ಹತ್ರಕ್ಕೆ ಏನು ಬರೋದು ನೀನು. ಹೌದಾ ಮಗು, ಯಾಕೆ ಹಂಗೆ? ಹೌದಾ, ಈ ಎ ಪಾಯಿಂಟ್ ಅಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಎಜುಕೇಟೆಡ್ ಕ್ಲಾಸು. ಚಿಕ್ಕವರಾದರೆ ಮಗ ಹೇಳ್ತಾವನೆ ಸರ್, ಓದಿದ್ದಾನೆ ಸರ್, ಅವ್ನಿಗೆಲ್ಲ ಗೊತ್ತಾಗುತ್ತೆ ಅನಿಸುತ್ತೆ ಅಂತ. ಈಗಿನ ಪೇರೆಂಟ್ಸು ಚೇಂಜ್ ಆಗ್ಬಿಟ್ಟಿದ್ದಾರೆ. ಓಕೆ, ಬಟ್ ಈ ಪೊಲಿಟಿಷಿಯನ್ಸ್ಗಳು ಅವರನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗ್ತಿರೋದು ಯಾಕೆ ಅಂತ ಅನಿಸುತ್ತೆ ಸರ್? ನೀವು ಈ ಜೆನ್ಸಿ ಯಂಗ್ಸ್ಟರ್ಸ್ನ ಕ್ಯಾಪ್ಚರ್ ಪಿಕ್ಚರ್ ಅಂತೆಲ್ಲ ಮಾಡೋಕ್ಕೆ ಅವೇನು ಸಂತೆಯಲ್ಲಿ ಸಿಕ್ಕೋ ಕುರಿಗಳಲ್ಲ. ಹಂಗಲ್ಲ ಸರ್ ಹೇಳ್ತಾ ಇರೋದು. ಈಗ ನರೇಂದ್ರ ಮೋದಿ ಅವರು ತಮ್ಮ ಭಾಷಣ, ನಿಮ್ಮ ನಡವಳಿಕೆ, ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ ಮತ್ತು ನಿಮ್ಮ ಮನಸ್ಸು ಎಷ್ಟು ಯಂಗಿದೆ ಅದರ ಮೇಲೆ ಅವರೇ ನಿಮಗೆ ಕ್ಯಾಪ್ಚರ್ ಆಗ್ತಾರೆ. ನೀವೇನು ಅವ್ರನ್ನ ಕ್ಯಾಪ್ಚರ್ ಮಾಡಬೇಕಾಗಿಲ್ಲ, ಅವರೇ ಕ್ಯಾಪ್ಚರ್ ಆಗ್ತಾ ಇರ್ಬೇಕಾರೆ. ಯಾಕೆ? ಅವ್ರೇನು ಫೂಲ್ಸ್ ಅಲ್ಲ ಅವ್ರುಗಳು. ಎಸ್, ಅವ್ರೇನು ಬಕ್ರಾಗಳ. ಒಳ್ಳೆ ಕತೆ ಐತೆ. ನಾನು ಮೊಬೈಲ್ದಕ್ಕೆಲ್ಲ ಬೈತಾ ಇರ್ತೀನಿ, ಚೆನ್ನಾಗಿ ಬೈತಾ ಇರ್ತೀನಿ, ಚುಚ್ಕೊಳ್ಳಿ ಹಾಳಾಗೋಗಿ ಅಂತೆಲ್ಲ ಬೈತಾ ಇರ್ತೀನಪ್ಪ. ನನಗೆ ಎಷ್ಟೋ ಸರಿ ಫಂಕ್ಷನ್ಸ್ಗೆ ಹೋದಾಗ ಚಿಕ್ಕ ಯಂಗ್ ಮಕ್ಕಳು ಬರುತ್ತವೆ, ನನಗೆ ಅದನ್ನು ಪ್ರಸ್ತಾಪ ಮಾಡುತ್ತವೆ ನನ್ನ ಜೊತೆ. ಇಟ್ಸ್ ಓಕೆ, ಇಟ್ಸ್ ಯುವರ್ ಆರ್ಗ್ಯುಮೆಂಟ್, ನಿಮ್ಮ ಪಾಯಿಂಟು, ದಟ್ಸ್ ಆಲ್ ರೈಟ್ ಅಂತಾರೆ. ಬಟ್ ನನ್ನ ಜೊತೆ ಚೆನ್ನಾಗಿರ್ತಾರಪ್ಪ, ಏನು ಮಾಡೋಣ ಅದಕ್ಕೆ? ಹಂಗಲ್ಲ, ಅದು ಅವರೇ ಇಷ್ಟಪಟ್ಕೋತಾರೆ. ಬೇಕಿದ್ದರೆ ನೀವು ಅವ್ರನ್ನ ಫೋರ್ಸ್ ಮಾಡಿ ಇಷ್ಟಪಡ್ಸೋಕ್ಕಾಗಲ್ಲ. BJPಯವರು 1000 ಹೇಳ್ಬೋದು ಶಾರುಖ್ ಖಾನ್ಗೋ, ಅಮೀರ್ ಖಾನ್ಗೋ, ಇನ್ನೊಂದಕ್ಕೋ, ಯಾರೋ ಒಬ್ಬರು ಇದರಿಂದ ಅಂತ ಅನ್ನೋದಕ್ಕೆ. ಅವ್ನು ಫಿಲಮ್ ಬಂದಾಗ ನೋಡೋರು ಅವ್ರು ತೀರ್ಮಾನ ಮಾಡ್ತಾರೆ ಯಾರ್ದು ನೋಡಬೇಕು ಅಂತ. ಆದರೆ ಓಟ್ ಹಾಕ್ಬೇಕಾದ್ರೆ ಯಾರಿಗೆ ಹಾಕ್ಬೇಕು ಅದನ್ನು ಜನ ದೇ ಆರ್ ವೆರಿ ಇಂಟೆಲಿಜೆಂಟ್. ಎರಡೂ ತುಂಬ ಡಿವೈಡ್ ಮಾಡ್ಕೊಂಡೇ ನೋಡೋದು. ಯು ಕ್ಯಾನಾಟ್ ಡೂ ಇಟ್. ಅದು ಮೊಬೈಲ್ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್ಡ್ ಎವ್ರಿಥಿಂಗ್. ಎಸ್. ಸೊ ಒಂದು ಕಡೆಗೆ ಈಗ BJP ಅತಿ ದೊಡ್ಡ ಜಯವನ್ನು ಸಾಧಿಸ್ತಾ ಇದ್ರೆ ಪಶ್ಚಿಮ ಬಂಗಾಳದಲ್ಲಿ, ಮಗದೊಂದು ಕಡೆಗೆ ತಮಿಳುನಾಡಿನಲ್ಲಿ TVK ಅತಿ ದೊಡ್ಡ ಸಾಧನೆಯನ್ನ ಮಾಡಿದೆ. ಈಗಾಗಲೇ ಜಯಬೇರಿಯನ್ನ ಬಾರಿಸಿರುವಂಥ ಸಂಭ್ರಮಾಚರಣೆ ನಡೀತಾ ಇದೆ ಸರ್. ಈಗ ಸಂಭ್ರಮಾಚರಣೆ ಜೋರಾಗಿದೆ. ಅದೇ ಶಾಲ್ ತಿರುಗಿಸ್ತಾ ಇರೋದು. ಹೌದು ಸರ್, ಇದು ಹಳೇದು ಸರ್. ಇದು ಹೌದಾ? ಹೌದು ಸರ್, ಯಾಕಂದರೆ ಶಾಲ್ ತಿರುಗಿಸೋದು ನಮ್ಮಲ್ಲೇ ಸ್ಟಾರ್ಟ್ ಆಗಿದ್ದು, ಹಸಿರು ಶಾಲ್ ಸರ್. ಸೊ ಈಗ ಅವರು ಸಂಭ್ರಮಾಚರಣೆಗೆ ಅವರ ಕಾರ್ಯಕರ್ತರೆಲ್ಲ ಸಜ್ಜಾಗಿದ್ದಾರೆ. ಖುಷಿ ಅಂತೂ ಅವರಲ್ಲಿ ಇದ್ದೇ ಇರುತ್ತೆ, ಯಾಕಿರಬಾರ್ದು. ಒಂದು ಬಾರಿ 6-7 ತಿಂಗಳುಗಳ ಹಿಂದೆ ಶುರು ಮಾಡ್ಕೊಂಡಂತಹ ಪಕ್ಷವನ್ನು ಕಟ್ಕೊಂಡು ನಾನು ಮಾಡ್ತೀನಿ ಅಂತ ಹೋದಾಗ ಕೆಲವರು ನಗಾಡಿದ್ರು, ಕೆಲವರು ವಿಶ್ವಾಸ ವ್ಯಕ್ತಪಡಿಸಿದರು, ಇಲ್ಲ ಏನೋ ಬದಲಾವಣೆ ಬೇಕು ಅಂತ ಅಂದ್ಕೊಂಡ್ರು. ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿದರು.
ಎಲ್ಲ ಕಡೆ ಓಡಾಡಿದರು, ಅನೇಕ ಕಷ್ಟಗಳು ಬಂದವು, ಅದನ್ನೂ ಎದುರಿಸಿದರು. ಅದೆಲ್ಲ ಆದ ನಂತರವೂ ಕೂಡ ಗೆಲುವು ಅವರ ಕಿರೀಟಕ್ಕೆ ಬಂದು ತಲುಪಿ ಕೂತಿದೆ. ಯಾವ ಬದಲಾವಣೆಗಳಲ್ಲೂ ಆಗಿಲ್ಲ. ಯಾಕೆಂದರೆ 110 ಸ್ಥಾನಗಳನ್ನು ಪಡ್ಕೊಂಡು ಕೂತಿದ್ದಾರೆ ಈಗ ಟಿ ವಿ ಕೆ. ಅದು ಹಿನ್ನಡೆ ಮುನ್ನಡೆ ಆಗ್ತಾನೇ ಇದೆ, ಅದರಲ್ಲಿ ಯಾವುದೂ ಇಲ್ಲ. ಕೆಳಗಡೆಗಂತೂ ದೊಡ್ಡ ಮಟ್ಟದಲ್ಲಿ ಏನು ಹೋಗ್ತಾ ಇಲ್ಲ, ಅಷ್ಟರಲ್ಲೇ ಇದ್ದಾರೆ. ನಾನಾಗಲೇ ಹೇಳಿದಲ್ಲ, 100 ಬಿಲೋ ಈಸ್ ಎ ಡಿಫ್ರೆಂಟ್ ಕ್ವಶನ್. 100 ಎಬವ್ ಇದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಅಧಿಕಾರ ಅವ್ರದ್ದೇ ಇರುತ್ತೆ. ಅವ್ರದ್ದೇ ಇರುತ್ತೆ. ಎಸ್, 100ರ ಮೇಲೆ ಟಿ ವಿ ಕೆ ಬಂದ ಮೇಲೆ ಇನ್ಯಾವನಾರು ಸರ್ಕಾರ ಮಾಡೋಕ್ಕೆ ಹೋದರೆ ಅವನು ಒದಿಸ್ಕೋತಾನೆ. ಇವತ್ತೇ ಹೇಳಿದ್ದೀನಿ ನಾನು. ಜನ 200 2 ರೀಸನ್ನು. ಒಂದು, ಪೀಪಲ್ ವಿಲ್ ಬಿ ಅನ್ಹ್ಯಾಪಿ. ಎರಡನೇದು, ವಿಜಯ್ದು ಸಪೋರ್ಟ್ ಬೇಸ್ ಇಸ್ ವೆರಿ ಯಂಗ್. ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅದರದ್ದು ಆ್ಯಂಗರ್ನ. ದಾಟ್ ಈಸ್ ದ ಜೆನ್ಜಿ ಫೈಟ್. ಅದು ಎಸ್, ಹೌದು. ಅವರು ಒಂದು ಸಲ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಯಾರಿಗೆ. ತೀರ್ಮಾನ ಡೇಂಜರಸ್, ತೆಗೆದುಕೊಂಡಾಗ ಸ್ವಾಗತ ಮಾಡೋದೇ ಬೇಡ. ಭಾಳ ಡೇಂಜರ್. ಸುಮ್ಮನೆ ಬಾಯಿ ಮುಚ್ಕೊಂಡು ಸ್ವಾಗತ ಮಾಡಿ ದಿಸ್ ಇಸ್ ಪೀಪಲ್ಸ್ ವರ್ಡಿಕ್ಟ್ ಅಂತೇಳಿ ಬಿಡೋದು ಉತ್ತಮ. ಎಸ್.